ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಗೀತಾಜಿ ವ್ಲಾಗ್ಸ್ ಚಾನಲ್. ನಾನು ನಿಮ್ಮ ಸಂಗೀತ. ಇವತ್ತಿನ ವಿಡಿಯೋದಲ್ಲಿ ವಾರಾಹಿ ತಾಯಿಯ ಅತ್ಯಂತ ಶಕ್ತಿಶಾಲಿ ಮಂತ್ರಗಳಲ್ಲಿ ಒಂದಾದಂತಹ ಮಂತ್ರವನ್ನು ತಿಳ್ಕೊಳ್ಳೋಣ. ಇದನ್ನು ಪಠಿಸೋದ್ರಿಂದ ನಮ್ಮ ಹಣಕಾಸಿನ ಅಭಿವೃದ್ಧಿ ಆಗುತ್ತೆ, ಹಾಗೆ ವಿದ್ಯಾಭ್ಯಾಸದಲ್ಲಿ ಮುಂದುವರಿಬೋದು. ಹಾಗೆ ಯಾವುದೇ ಒಂದು ಕೆಲಸವನ್ನು ಮಾಡೋಕೆ ಹೋದರೂ ಕೂಡ ಅಡೆತಡೆಗಳು ಬರ್ತಾ ಇದೆ ಅಂದರೆ ಈ ಒಂದು ಮಂತ್ರವನ್ನು ಪಠಿಸೋದ್ರಿಂದ ಆ ಅಡೆತಡೆಗಳೆಲ್ಲ ದೂರವಾಗಿ ಆ ಕೆಲಸಗಳಲ್ಲಿ ಯಶಸ್ಸನ್ನೋದನ್ನು ಪಡಿಬೋದಾಗಿರುತ್ತೆ. ಇನ್ನು ಆ ಮಂತ್ರ ಯಾವುದು, ಆ ಮಂತ್ರವನ್ನು ಪಠಿಸೋದಕ್ಕೆ ಇರುವಂತಹ ನಿಯಮಗಳು ಯಾವುದು, ಹಾಗೆ ಆ ಮಂತ್ರವನ್ನು ಎಷ್ಟು ಬಾರಿ ಪಠಿಸಬೇಕು, ಹಾಗೆ ಯಾವ ಸಮಯದಲ್ಲಿ ಆ ಮಂತ್ರವನ್ನು ಪಠಿಸಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಎಲ್ಲವನ್ನು ಕೂಡ ಈ ಒಂದು ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ನೋಡೋದ್ರಿಂದ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀವು ಪಡ್ಕೋಬೋದಾಗಿರುತ್ತೆ. ಈ ವಾರಾಹಿ ತಾಯಿಯ ಮಂತ್ರವನ್ನು ಪಠಿಸೋದಕ್ಕೆ ಇಂತಿಷ್ಟೇ ನಿಯಮ ಅಂತ ಏನೂ ಇರೋದಿಲ್ಲ. ಆದರೂ ಕೂಡ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕಾಗುತ್ತೆ. ಆ ನಿಯಮಗಳಲ್ಲಿ ಮೊದಲನೇದಾಗಿ ನೀವು ನಾನ್ ವೆಜ್ಜನ್ನು ತಿಂದಂಥ ಸಮಯದಲ್ಲಿ ಈ ಮಂತ್ರಗಳನ್ನು ಪಠಿಸಬಾರ್ದು. ಹಾಗೆ ಹೆಣ್ಮಕ್ಳು ಮುಟ್ಟಾದಂಥ ಸಮಯದಲ್ಲಿ ಈ ಒಂದು ಮಂತ್ರಗಳನ್ನು ಪಠಿಸಬಾರ್ದಾಗಿರುತ್ತೆ. ಅದು ಬಿಟ್ಟರೆ ಮಿಕ್ಕಂಥ ದಿನಗಳಲ್ಲಿ ನೀವು ವಾರಾಹಿ ತಾಯಿಯ ಯಾವುದೇ ಮಂತ್ರಗಳನ್ನಾದರೂ ಕೂಡ ಪಠಿಸ್ಬೋದಾಗಿರುತ್ತೆ. ಇನ್ನು ಈ ಮಂತ್ರವನ್ನು ಪಠಿಸೋದಕ್ಕೆ ಮುಂಚೆ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಒಂದು ಮಂತ್ರವನ್ನು ಪಠಿಸ್ಬೋದಾಗಿರುತ್ತೆ. ಅಥವಾ ನಮಗೆ ಸಮಯ ಇಲ್ಲ, ಎದ್ದೊಳೋದಕ್ಕೆ ಆಗೋದಿಲ್ಲ ಅನ್ನೋರು ಸಂಜೆ ಸಮಯದಲ್ಲಿ ಅಂದರೆ ಗೋಧೂಳಿ ಲಗ್ನದ ನಂತರ ನೀವು ರಾತ್ರಿ ಮಲಗೋಕೆ ಮುಂಚೆ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಂಡು ಮಲ್ಕೋಬೋದಾಗಿರುತ್ತೆ. ಇನ್ನು ಈ ಒಂದು ಮಂತ್ರವನ್ನು ನಿಮಗೆ ಹೇಳ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ಬರೆದು ಕೂಡ ನೀವು ನಿಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ಕೊಬೋದು ಅಂತಲೇ ಹೇಳ್ಬೋದು. ಈ ಮಂತ್ರಗಳನ್ನು ಬರೆಯೋದ್ರಿಂದ ಅಥವಾ ಹೇಳ್ಕೊಳ್ಳೋದ್ರಿಂದ ಎರಡರಿಂದನೂ ಕೂಡ ಸಮನಾದ ಫಲಗಳನ್ನೇ ನಾವು ಕೂಡ ಪಡಿಬಹುದು ಅಂತ ಹೇಳ್ತಾ, ಇನ್ನು ಆ ಮಂತ್ರವನ್ನು ಪಠಿಸೋದಕ್ಕೆ ಮುಂಚೆ ನೀವೇನಾದರೂ ನಾನ್ ವೆಜ್ಜನ್ನು ತಿಂದಿದ್ರೆ ಸ್ನಾನ ಮಾಡಿ ಪಠಿಸ್ಬೇಕಾಗುತ್ತೆ. ನಾನ್ ವೆಜ್ ಏನು ತಿಂದಿಲ್ಲ ಅಂದರೆ ಕೈಕಾಲು ಮುಖ ತೊಳ್ಕೊಂಡು ನಾರ್ಮಲಾಗಿ ಹೇಗೆ ನೀವು ಮಂತ್ರಗಳನ್ನು ಪಠಿಸ್ತೀರೋ ಹಾಗೆ ಇದನ್ನು ಕೂಡ ಪಠಿಸ್ಬೋದು. ಹಾಗೆ ನೀವು ಪ್ರತಿನಿತ್ಯ ಕೂಡ ಯಾವ ಜಾಗದಲ್ಲಿ ಕೂತ್ಕೊಂಡು ಮೈಂಡನ್ನ ಪೀಸ್ಫುಲ್ಲಾಗಿ ಇಟ್ಕೊಂಡು ಈ ಮಂತ್ರಗಳನ್ನ ಪಠಿಸ್ಬೇಕಾಗುತ್ತೆ. ಪಠಿಸೋದಕ್ಕೆ ಮುಂಚೆ ನೀವು ನಿಮ್ಮ ಬೇಡಿಕೆಗಳನ್ನು, ಕಷ್ಟಗಳನ್ನು ಎಲ್ಲವನ್ನು ಹೇಳ್ಕೊಂಡು ಅದನ್ನು ಬೇಗ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಥವಾ ನೀವು ಬೇಡ್ಕೊಂಡಿರೋವಂಥದ್ದು ನೆರವೇರಲಿ ಅಂತ ಕೇಳಿಕೊಂಡು ಪಾಸಿಟಿವ್ ಆಗಿ ನೀವು ಕಲ್ಪನೆ ಮಾಡ್ಕೊಬೇಕಾಗುತ್ತೆ. ಅಂದರೆ ನೀವು ಏನೇ ಒಂದು ಬೇಡಿಕೆಗಳನ್ನ ಇಟ್ಕೊಂಡಿರ್ಬೋದು ಅಥವಾ ಏನೋ ಒಂದು ನೀವು ವಸ್ತುಗಳನ್ನ ತೊಗೊಬೇಕು ಅಂತಿರ್ತೀರ. ಇದು ಈಗಾಗಲೇ ಆಲ್ರೆಡಿ ಆ ವಸ್ತುನ ನಾನು ತಗೊಂಡಿದ್ದೀನಿ, ನನ್ನ ಹತ್ರ ಆ ವಸ್ತು ಇದೆ, ಅದರಿಂದ ನನಗೆ ತುಂಬಾ ಖುಷಿಯಾಗಿದೆ, ಅದರಿಂದ ತುಂಬಾ ಸಹಾಯ ಆಗಿದೆ, ಅದು ಸಿಕ್ಕಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ, ಅದರಿಂದ ನನಗೆ ತುಂಬಾ ಒಳ್ಳೆಯದಾಗ್ತಿದೆ ಅಂತ ಈ ರೀತಿಯಾಗಿ ಪಾಸಿಟಿವ್ ಆಗಿ ಹೇಳ್ಕೊಂಡು ನೀವು ನಿಮ್ಮ ಬೇಡಿಕೆಗಳಾಗಿರ್ಬೋದು, ವಿಶ್ ಆಗಿರ್ಬೋದು ಅಥವಾ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಬೇಕಾಗುತ್ತೆ. ಈ ರೀತಿಯಾಗಿ ಆದ ನಂತರ ನೀವು ಈ ಒಂದು ವಾರಾಹಿ ತಾಯಿಯ ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಹಾಗೆ ಈ ವಾರಾಹಿ ತಾಯಿಯ ಮಂತ್ರವನ್ನು ನೀವು ಪೂಜೆ ಸಮಯದಲ್ಲೂ ಕೂಡ ಹೇಳ್ಕೊಬೋದಾಗಿರುತ್ತೆ. ನಿಮಗೆ ಸಮಯ ಇಲ್ಲ ಅನ್ನೋರು ಪೂಜೆ ಸಮಯದಲ್ಲೂ ಕೂಡ ಹೇಳ್ಕೊಬೋದು, ಅಥವಾ ನೀವು ಫ್ರೀಯಾಗಿ ಕೂತ್ಕೊಂಡಿದ್ದೀರಾ ಅಥವಾ ಏನೋ ಒಂದು ಬಿಡು ಸಮಯ ಇದ್ದಾಗಲೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೊಬಹುದಾಗಿರುತ್ತೆ. ವಾರಾಹಿ ತಾಯಿಗೆ ಇಷ್ಟವಾದಂತಹ ನೈವೇದ್ಯಗಳನ್ನು ಇಟ್ಟು ಕೂಡ ನೀವು ದೀಪವನ್ನು ಹಚ್ಚಿಟ್ಟು ವಾರಾಹಿ ತಾಯಿ ಅಂತ ನೆನೆಸ್ಕೊಂಡು ಕೂಡ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಬೋದು. ವಾರಾಹಿ ತಾಯಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ, ಹಾಗೆ ದಾಳಿಂಬೆ ಅಂದರೆ ತುಂಬ ಇಷ್ಟ. ಯಾವುದೂ ಇಲ್ಲ ಅಂದರೂ ಕೂಡ ನೀವು 2 ಬಾಳೆಹಣ್ಣನ್ನು ಇಟ್ಬಿಟ್ಟು ಕೂಡ ದೀಪ ಹಚ್ಚಿ ನೀವು ಆ ದೀಪದ ಮುಂದೆ ಈ ಮಂತ್ರವನ್ನು ಹೇಳ್ಕೊಬೋದಾಗಿರುತ್ತೆ. ಈ ಒಂದು ಮಂತ್ರವನ್ನು ನೀವು 21 ಬಾರಿನಾದರೂ ಕನಿಷ್ಠನಾದರೂ 21 ಬಾರಿನಾದರೂ ಹೇಳಬೇಕು, ಇಲ್ಲ ಅಂದರೆ 11 ಬಾರಿನಾದರೂ ಹೇಳಬಹುದು. ಇದನ್ನು 108 ಬಾರಿ ಹೇಳ್ಕೊಬೇಕಾಗುತ್ತೆ. ಆಯ್ಕೆ ಅನ್ನೋದು ನಿಮಗೆ ಬಿಟ್ಟಿದ್ದು, ನೀವು ಎಷ್ಟು ಬಾರಿ ಹೇಳ್ಕೊತೀರಾ ಅಂತ ನೀವು ಆಯ್ಕೆ ಮಾಡ್ಕೊಬೇಕಾಗುತ್ತೆ. ಹಾಗೆ ಹೇಳೋಕ್ಕೆ ಬರೋಲ್ಲ ಅಂದವರು ಕೂಡ ಇದಕ್ಕೆ ಸಪ್ರೇಟಾಗಿ ಬುಕ್ ಇಡಿ ಅಂತ ಹೇಳಿದ್ದೀನಲ್ವ, ಅದರಲ್ಲಿ ನೀವು ಈ ಒಂದು ಮಂತ್ರವನ್ನು ಬರ್ಕೊಂಡು ಕೂಡ ನೀವು ಅಷ್ಟೇ ಒಂದು ಫಲಗಳನ್ನು ಕೂಡ ಪಡಿಬಹುದು. 108 ಬಾರಿ ಅಥವಾ 11 ಬಾರಿ 21 ಬಾರಿ ಈ ರೀತಿಯಾಗಿ ಆಯ್ಕೆ ನಿಮಗೆ ಬಿಟ್ಟಿದ್ದು. ನೀವು ಎಷ್ಟು ಬಾರಿ ಬರಿಬೇಕು ಅಂತೀರ ಅಷ್ಟು ಬಾರಿ ಬರ್ಕೊಂಡು ನಿಮ್ಮ ಮುಂಚೆನೇ ಕಷ್ಟಗಳನ್ನು ಹೇಳ್ಕೊಂಡು ಮುಂಚೆನೇ ನೀವು ಪಾಸಿಟಿವ್ ಆಗಿ ನಿಮ್ಮ ಒಂದು ಬೇಡಿಕೆಗಳು ಈಡೇರಿದೆ ಅಂತ ಪಾಸಿಟಿವ್ ಆಗಿ ಥಿಂಕ್ ಮಾಡಿಕೊಂಡು ಆ ರೀತಿಯಾಗಿ ಹೇಳ್ಕೊಂಡು ನೀವು ಮಂತ್ರವನ್ನು ಹೇಳ್ಕೊಬೇಕಾಗುತ್ತೆ. ಇನ್ನು ಆ ಮಂತ್ರ ಬಂದು ಹೇಗಿರುತ್ತೆ: ಓಂ ಐಂ ಗ್ಲಾಂ ಕಾಂತಾರಿಣ್ಯೈ ನಮಃ. 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 ಓಂ ಐಂ ಗ್ಲಾಂ ಕಾಂತಾರಿಣ್ಯೈ ನಮಃ.
ಓಂ ಐಂ ಗ್ಲಾಂ ಕಾಂತಾರಿಣ್ಯೈ ನಮಃ. ಈ ರೀತಿಯಾಗಿ ಮಂತ್ರವನ್ನು ನೀವು ಹೇಳ್ಕೊಬೇಕಾಗುತ್ತೆ. ಹೇಳ್ಕೊಂಡು ನೀವು ಮಾಮೂಲಿಯಾಗಿ ನೀವು ನಿಮ್ಮ ವಿಷನ್ನು ಮೊದಲೇ ಹೇಳ್ಕೊಂಡು ನಂತರ ನೀವು ಈ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸಕ್ಸಸ್ ಅನ್ನೋದನ್ನು ನೋಡಬಹುದಾಗಿರುತ್ತೆ. ಇನ್ನು ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಇನ್ನಷ್ಟು ಇಂತಹ ಮಾಹಿತಿಗಳನ್ನು ನೋಡಬೇಕು ಅನ್ನೋದಾದರೆ ನನ್ನ ಗೀತಾಜಿ ವ್ಲಾಗ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಸಬ್ಸ್ಕ್ರೈಬ್ ಪಕ್ಕ ಬೆಲ್ ಐಕನ್ ಬಟನ್ ಇರುತ್ತೆ, ಅಲ್ಲಿ ಆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಕೂಡ ನೋಟಿಫಿಕೇಷನ್ ಮೂಲಕ ಮೊದಲು ಬಂದು ನಿಮಗೆ ತಲುಪುತ್ತೆ. ಆಗ ನೀವು ನನ್ನ ವಿಡಿಯೋನ ಮಿಸ್ ಮಾಡದೆ ನೋಡ್ಬೋದಾಗಿರುತ್ತೆ. ಇನ್ನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್.